ನಾನು ಫಸ್ಟ್ ವಿಶ್ ಮಾಡೋಣ ಅಂತ ಬಂದರೆ ನೀವೆಲ್ಲರೂ ಬಂದ್ಬಿಟ್ಟಿದ್ದೀರಾ? ಯಾಕೆ ಡ್ಯಾಡ್? ಅವಳು ನಿಮಗೆ ಮಾತ್ರ ಮಗಳ, ನಮ್ಗೇನು ಅಲ್ವಾ? ಮಗಳು ಅಂದರೆ ಅಪ್ಪಂಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ. ನಾನು ಫಸ್ಟ್ ವಿಶ್ ಮಾಡ್ತೀನಿ ಕಣೋ, ಪ್ಲೀಸ್ ಪ್ಲೀಸ್. ಅದೆಲ್ಲ ಬೇಡ ಸೂರ್ಯ, ಮೊದಲು ನಾನು ಅವಳಿಗೆ ವಿಶ್ ಮಾಡ್ಬಿಡ್ತೀನಿ. ಅಜ್ಜಿ ಅಂದರೆ ಮೊಮ್ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ, ಅದಕ್ಕೆ ನಾನೇ ಪ್ಲೀಸ್ ಪ್ಲೀಸ್. ನಿಮ್ಮಿಬ್ಬರಲ್ಲಿ ಯಾರು ಫಸ್ಟ್ ವಿಶ್ ಮಾಡ್ತೀರಾ ಅಂತ ಡಿಸೈಡ್ ಮಾಡ್ಕೊಳ್ಳಿ. ಅಷ್ಟರಲ್ಲಿ ನಾನು ಹೋಗಿ ಬರ್ತೀನಿ, ಯಾಕಂದ್ರೆ ನಾನು ಚಿಕ್ಕವನಲ್ವಾ. ನೋಡು, ನೀನಿನ್ನೂ ಚಿಕ್ಕವನು, ನಿನಗೆ ಗೊತ್ತಾಗಲ್ಲ. ಮೊದಲು ನಾನು, ಆಮೇಲೆ ನಿಮ್ಮಪ್ಪ, ಕಡೆಗೆ ನೀನು ವಿಶ್ ಮಾಡೋದು, ಗೊತ್ತಾಯ್ತಾ? ಹಾಗಲ್ಲ ಅಜ್ಜಿ. ಇವತ್ತು ಆಗಸ್ಟ್ 26, ನಮ್ಮೆಲ್ಲರೂ ಬಿಟ್ಟು ಹೋದ ದಿನ. ಬ್ಯಾಡ್ ಲಕ್ ನೋಡಿ, ನಾನು ಹುಟ್ಟಿದ ದಿವಸನೂ ಇವತ್ತೇ. ಯಾವತ್ತು ನಾನು ಸಂತೋಷವಾಗಿರ್ಬೇಕು ಅವತ್ತೇ ನಾನು ದುಃಖ ಪಡಬೇಕು ಅಂತ ದೇವ್ರು ನನ್ನ ಹಣೆಯಲ್ಲಿ ಬರ್ತಿದ್ದಾನೆ. ಎಲ್ಲರೂ ಇದ್ದು ನೀವಿಲ್ದೆ ನಾನು ಅನಾಥೆ ಅಂತ ಫೀಲ್ ಆಗ್ತಿರುತ್ತೆ ಮಮ್ಮಿ. ನೀವು ಆದಿ ನಮ್ಮನ್ನು ಬಿಟ್ಟು ಹೋಗಿ ಇವತ್ತಿಗೆ 20 ವರ್ಷಗಳಾಯಿತು. ಡ್ಯಾಡಿ ಒಬ್ರನ್ನ ಬಿಟ್ರೆ ಈ ಮನೇಲಿ ನಿಮ್ಮನ್ನು ಯಾರೂ ಅಷ್ಟಾಗಿ ನೆನಪಿಸ್ಕೊಳ್ಳಲ್ಲ. ಗಾಯತ್ರಿ ಅಜ್ಜಿ ಅವಾಗವಾಗ ನೆನಪಿಸ್ಕೊಳ್ತಾರೆ. ಆರ್ಯಂಗೆ ನಿಮ್ಮ ಹೆಸರು ಕೇಳಿದ್ರೇನೆ ಆಗಲ್ಲ, ಉರಿದು ಬೀಳ್ತಾನೆ. ನೀವು ಅವನ ಸ್ವಂತ ಅಮ್ಮ, ಆದರೆ ಅವನು ನಿಮ್ಮನ್ನ ಶತ್ರು ಥರ ನೋಡ್ತಾನೆ. ನೀವು ಅವನ್ನ ಎಷ್ಟು ಪ್ರೀತಿಸ್ತಿದ್ರಿ ಅಂತ ಅವನು ಗೊತ್ತಿಲ್ಲ. ಅವನನ್ನ ಚಿಕ್ಕವನು ಅಂತಲೂ ನೋಡದೆ ಬಿಟ್ಟು ಹೋದ್ರಿ ಅಂತ ಯಾವಾಗಲೂ ಕೋಪದಲ್ಲಿ ಬೈತಿರ್ತಾನೆ. ಆರ್ಯ ನಿಮ್ಮನ್ನು ದ್ವೇಷಿಸೋದು ನೋಡಿದ್ರೆ ತುಂಬ ಸಂಕಟ ಆಗುತ್ತೆ. ನಾನು ಅವನಿಗೆ ಎಷ್ಟೋ ಸಲ ನಿಮ್ಮ ಬಗ್ಗೆ ತಿಳಿಸೋದಕ್ಕೆ ಟ್ರೈ ಮಾಡಿದ್ದೀನಿ, ಆದರೆ ಅವನಿಗೆ ನಿಮ್ಮ ಬಗ್ಗೆ ಯಾವ ಒಳ್ಳೆ ಮಾತುಗಳನ್ನ ಕೇಳೋದಕ್ಕೂ ಇಷ್ಟ ಆಗೋದಿಲ್ಲ. ನೀವೆಲ್ಲಿದ್ದೀರಾ ಮಮ್ಮಿ? ಪ್ರತಿ ವರ್ಷ ನನ್ನ ಬರ್ತಡೇ ದಿನ ನಾನು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತೀನಿ. ನೀವು ಬಿಟ್ಟು ಹೋದ ದಿನದಿಂದ ಇವತ್ತಿನವರೆಗೂ ನಾನು ಯಾವತ್ತೂ ಬರ್ತಡೇ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ. ನೀವಿಲ್ಲದೆ ನನಗೆ ಸಂಭ್ರಮ ಪಡೋಕ್ಕಾಗಲ್ಲ ಮಮ್ಮಿ. ನೀವು, ಡ್ಯಾಡಿ, ಆದಿ, ಆರ್ಯ, ನಾನು ಎಲ್ಲರೂ ಯಾವತ್ತು ಒಂದಾಗ್ತೀವೋ ಅವತ್ತೇ ನನ್ನ ಬರ್ತಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ನನಗೆ ಗೊತ್ತು, ನಾವೆಲ್ಲರೂ ಆದಷ್ಟು ಬೇಗ ಒಂದಾಗ್ತೀವಿ. ಎಲ್ಲಿದ್ರೂ ಬೇಗ ಬಂದ್ಬಿಡಿ ಮಮ್ಮಿ. ಐ ಲವ್ ಯು. ಹ್ಯಾಪಿ ಬರ್ತ್ಡೇ ಸಾಕ್ಷಿ. ಅವಳು ನಿಮ್ಮ ಹತ್ರ ಫಸ್ಟ್ ತಗೊಳ್ಳಲ್ಲ, ನನ್ನ ಹತ್ರನೇ ಫಸ್ಟ್ ತಗೊಳ್ಳೋದು. ಹ್ಯಾಪಿ ಬರ್ಡೇ ಸಾಕ್ಷಿ. ಹ್ಯಾಪಿ ಬರ್ಡೇ ಸಾಕ್ಷಿ. ಸಾಕ್ಷಿ, ನಿನ್ ಬರ್ಡೇ ಅಂತ ಪ್ರೀತಿಯಿಂದ ವಿಶ್ ಮಾಡಕ್ ಬಂದ್ರೆ ಆರ್ ಯು ಕ್ರೇಜಿ? ಎಸ್, ಐ ಆಮ್ ಕ್ರೇಜಿ. ಇವತ್ತು ನನ್ನ ಬರ್ತ್ಡೇ ಅಲ್ಲ, ಆರ್ತಿ ಮಮ್ಮಿ ನನ್ನನ್ನು ಬಿಟ್ಟು ಹೋದ ದಿವಸ. ಐ ಕಾಂಟ್ ಸೆಲೆಬ್ರೇಟ್. ಆರ್ತಿ ಮಮ್ಮಿನ ನೀವು ಯಾರು ನೆನಪಿಸ್ಕೊಳ್ದೆ ಇರ್ಬೋದು, ಆದ್ರೆ ನಾನು ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಳ್ತೀನಿ. ನಿನಗಿಂತ, ಡ್ಯಾಡಿಗಿಂತ, ಅಜ್ಜಿಗಿಂತ, ಇವ್ರಿಗಿಂತ. ಐ ಮಿಸ್ ಹರ್ ಅ ಲಾಟ್. ನಮ್ಮನ್ನ ತಾಯಿ ತರ ನೋಡ್ಕೊಂಡಿರೋದು ಅರ್ಪಿತಾ ಆಂಟಿ. ಆರ್ತಿ ಇಸ್ ಅ ಸೆಲ್ಫಿಶ್ ಲೇಡಿ. ಆರ್ತಿ ಮಮ್ಮಿ ಬಗ್ಗೆ ಇನ್ನೊಂದು ಮಾತು ಕೆಟ್ಟದಾಗ ಆಡಿದ್ರೆ
ನಿನ್ನ ತಮ್ಮ ಅಂತಾನೂ ಮರ್ತು ಬಿಡ್ತೀನಿ. ಏನೋ ಗೊತ್ತು ನಿನ್ಗೆ ಆರ್ತಿ ಮಮ್ಮಿ ಬಗ್ಗೆ. ಅರ್ಪಿತಾ ಆಂಟಿ ಎಷ್ಟು ಹೇಳಿದರೆ ಅಷ್ಟು ಮಾತ್ರ ಗೊತ್ತಿರೋದು ನಿನಗೆ. ಅವ್ರು ನಿನ್ನನ್ನು ನೋಡ್ಕೊಂಡಿದ್ದು ಸಾಕಿದ್ದು ಇದ್ಯಾವುದು ನೆನಪಿಲ್ಲ ನಿನಗೆ. ಆದ್ರೆ ನನಗೆ ಅವ್ರ ಜೊತೆ ಇದ್ದಿದ್ದು ಒಂದೊಂದು ದಿನಾನು ನೆನಪಿದೆ. ನನ್ನಮ್ಮನ್ನ ನನ್ನಿಂದ ಯಾಕಪ್ಪ ಇಷ್ಟು ಬೇಗ ಕಿತ್ಕೊಂಡೆ ಅಂತ ದಿನ ಆ ದೇವ್ರಿಗೆ ಬೈತಾ ಇದ್ದೆ. ಆಗ ದೇವರು ಆರ್ತಿ ಮಮ್ಮಿನ ನನ್ನ ಲೈಫಲ್ಲಿ ಕಳಿಸಿದ್ರು. ನನ್ನ ಹೆತ್ತ ತಾಯಿಗಿಂತ ಜಾಸ್ತಿ ಪ್ರೀತಿ ಕೊಟ್ರು. ನಾನು ಅವ್ರ ಸ್ವಂತ ಮಗಳಾಗಿರ್ಲಿಲ್ಲ. ನನಗೆ ಅಷ್ಟು ಪ್ರೀತಿ ತೋರಿಸಿದ್ರು ಅಂದ್ರೆ ನೀನು ಅವ್ರ ಸ್ವಂತ ಮಗ, ನಿನಗೆಷ್ಟು ಪ್ರೀತಿ ತೋರಿಸ್ತಿದ್ರು ಅಂತ ನೀನೇ ಯೋಚನೆ ಮಾಡು. ಆರ್ಯ, ಈ ವಿಷಯದಲ್ಲಿ ನಿನ್ನ ಮಾತು ಬೇಡ, ಬಿಟ್ಬಿಡು. ಅವನು ನನ್ನ ತಮ್ಮ, ನನ್ನ ಜೊತೆ ಜಗಳ ಆಡಿದ್ರೆ ಆಡ್ತಾನೆ. ನಮ್ಮ ಫ್ಯಾಮಿಲಿ ವಿಷಯದಲ್ಲಿ ನೀವು ಇಂಟರ್ಫಿಯರ್ ಆಗಬೇಡಿ. ಅರ್ಪಿತಾ ಕೂಡ ನಮ್ಮ ಫ್ಯಾಮಿಲಿಯವ್ರ ಥರನೇ ಅಲ್ವಾ? 20 ವರ್ಷ ನಿನ್ನನ್ನು ಆರಿಂದ ಬೆಳೆಸಿ ದೊಡ್ಡವನ್ನಾಗಿ ಮಾಡಿದ್ದು ಈ ಅರ್ಪಿತಾ ಆಂಟಿನೇ ಅಲ್ವಾ? ಅರ್ಪಿತಾ ನಿಮ್ಮಿಬ್ಬರಿಗೂ ತಾಯಿ ಇದ್ದಾಗೆ. ತಾಯಿ ಇದ್ದ ಹಾಗೆ, ಆದ್ರೆ ತಾಯಿ ಅಲ್ಲ. ಆ ಸ್ಥಾನನ ಇವರು ಬಲವಂತವಾಗಿ ಆರ್ತಿ ಮಮ್ಮಿಯಿಂದ ಕಿತ್ಕೊಂಡ್ರು. ಇವರೊಬ್ರು ಇಲ್ಲದೆ ಇದ್ದಿದ್ರೆ ನಾವ್ ಯಾರು ಬೇರೆ ಆಗ್ತಿರ್ಲಿಲ್ಲ. ಎಲ್ರೂ ಒಟ್ಟಿಗೆ ಚೆನ್ನಾಗಿರ್ತಿದ್ವಿ. ಇಲ್ಲಿ ಸಾಕ್ಷಿ ಅಂದ್ರೆ ಯಾರು? ನಾನೇ. ತಗೊಳ್ಳಿ, ನಿಮಗೆ ಗಿಫ್ಟ್ ಅಂತ ಬೊಕ್ಕೆ ಕಳಿಸಿದ್ದಾರೆ. ಯಾರು ಕಳಿಸಿದ್ದು? ಅದರಲ್ಲೇ ಬರ್ದಿದೆ ನೋಡಿ ಮೇಡಮ್. ಡ್ಯಾಡಿ, ಆರ್ತಿ ಮಮ್ಮಿ ಬೊಕ್ಕೆ ಕಳಿಸಿದ್ದಾರೆ. ಅಜ್ಜಿ, ಆರ್ತಿ ಮಮ್ಮಿ ಬೊಕ್ಕೆ ಕಳಿಸಿದ್ದಾರೆ. ಆಂಟಿ, ಲೋ ಆರ್ಯ, ನೋಡಿದ್ಯಾ? ಆರ್ತಿ ಮಮ್ಮಿಗೆ ನಮ್ಮ ಮೇಲೆ ಪ್ರೀತಿ ಇಲ್ಲ ಇಲ್ಲ ಅಂತಿದ್ಯಲ್ಲ, ನೋಡು ನನಗೋಸ್ಕರ ಬೊಕ್ಕೆ ಕಳಿಸಿದ್ದಾರೆ. ಈ ಬೊಕ್ಕೆ ಕಳಿಸೋರ ಅಡ್ರೆಸ್ ಹೇಳೋಕ್ಕಾಗುತ್ತಾ ಪ್ಲೀಸ್? ಇಲ್ಲ ಸರ್, ನಿಮ್ಮ ಅಡ್ರೆಸ್ ಬರ್ಕೊಟ್ರು, ಅವ್ರ ಅಡ್ರೆಸ್ಸು ನಿಮ್ಮ ಹತ್ರನೇ ಇದೆ ಅಂತ ಹೇಳಿದ್ರು. ಸರಿ, ಕೊಡಿ ಸರ್.
ಸಾಕ್ಷಿ ಸ್ವಾತಿ ನಕ್ಷತ್ರ ಮೀನರಾಶಿ. ಸಾಕ್ಷಿ ನಾಮದೇಶ. ಏನಾಯ್ತಮ್ಮ? ಏನಿಲ್ಲ ಕಣು, ಸಾಕ್ಷಿ ನೆನಪಾಯ್ತಾ? ಅವಳು ನೋಡದೆ 20 ವರ್ಷ ಆಯ್ತು. ಬಾ ಬೈಕಲ್ಲಿ ಕೂತ್ಕೋ, ಕಾಲೇಜ್ ಕರ್ಕೊಂಡು ಹೋಗ್ತೀನಿ. ದೂರಿಂದ ನೋಡಿ ಖುಷಿ ಪಡುವಂತೆ. ಯಾಕೆ ನಾನು ಅವಳ ಹತ್ರ ಮಾತಾಡಬಾರ್ದಾ? ಮಾತಾಡ್ಸ್ಬೋದು, ಆದರೆ ತಾಯಿ ಅಂತ ಹೇಳ್ಕೊಳ್ದೇ ಇದ್ರೆ ಒಳ್ಳೇದು. ಯಾಕೆ? ನೀನು ಸಾಕ್ಷಿ ಹತ್ರ ಹೋಗಿ ನೀನೇ ತಾಯಿ ಅಂತ ಹೇಳ್ಕೊಳ್ಳೋದು, ಅವಳು ನಿನ್ನ ಮನೆಗೆ ಕರೆಯೋದು, ನೀ ಅಲ್ಲೋಗಿ ನೀನು ನೆಕ್ಸ್ಟ್ ಮೀಟ್ ಮಾಡಿ ಅವನ ಮುಂದೆ ಕಣ್ಣೀರು ಹರಿಸೋದು, ಅಲ್ಲಿಂದ ಬಂದು ನನ್ನ ಮುಂದೆ ಕಣ್ಣೀರು ಹಾಕಿ ನಾವೆಲ್ಲ ಒಟ್ಕೇರೋಣ ಅಂತ ಹೇಳೋದು. ಇವೆಲ್ಲ ಸೀನೇ ಬೇಡಮ್ಮ. ನಮ್ಮ ಪಾಡಿಗೆ ನಾವು, ಅವ್ರ ಪಾಡಿಗೆ ಅವರು ನೆಮ್ಮದಿಯಾಗಿದ್ದೀವಿ, ಹೀಗೆ ಇದ್ಬೇಡ. ನಾನು ಬರಬೇಕಾದ್ರೆ ಸಾಕ್ಷಿನ ಜೊತೆ ಕರ್ಕೊಂಡು ಬರಬೇಕಾಗಿತ್ತು. ಅವನಲ್ಲಿ ಬಿಡ್ತಿದ್ದ. ಸಾಕ್ಷಿ ಅವ್ನು ಮೊದಲೇ ಹೇಳ್ತಿ ಮಗಳಲ್ವಾ? ಅದೇ ಪ್ಲೀಸ್, ಅವನು ಇವನಂತೆಲ್ಲ ಕರಿಬೇಡ್ವೋ, ಮನ್ಸಿಗೆ ಬೇಜಾರಾಗುತ್ತೆ. ಬನ್ನಿ ಹೋಗಿ ಅಂತ ಕರೆಯೋ ಅಷ್ಟು ಗೌರವ ಉಳಿಸ್ಕೊಂಡಿಲ್ಲಮ್ಮ ನಿನ್ನ ನೆಕ್ಸು. ಸಾಕ್ಷಿಗೆ ನನ್ನ ನೆನಪಿರುತ್ತೆ ಅಲ್ವಾ? ಡೌಟು. ಖಂಡಿತ ಅವಳು ನಮ್ಮನ್ನ ನೆನ್ಪು ಮಾಡ್ಕೋತಾ ಇರ್ತಾಳೆ ಕಣೋ. ನಮ್ಮನ್ನು ಮರ್ತಿರೋದಕ್ಕೆ ಸಾಧ್ಯನೇ ಇಲ್ಲ. ಅವಳಿಗೆ ನಮ್ಮನ್ನು ಕಂಡ್ರೆ ಎಷ್ಟು ಪ್ರೀತಿ ಗೊತ್ತಾ? ಅವತ್ತು ನಾನು ನೀನು ಮನೆ ಬಿಟ್ಟು ಬರಬೇಕಾದ್ರೆ ಅವಳು ಎಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಲು. ನೆನ್ಪು ಮಾಡ್ಕೋ. ನಾವು ಜ್ಞಾಪಕ ಮಾಡ್ಕೊತೀವಮ್ಮ, ಆದರೆ ಅವರು ಹಾಗೆ ಇರಬೇಕಲ್ಲ. ನೆನ್ಪಿರುತ್ತೆ ಕಣೋ. ನಾವಿವತ್ತೊಳೆ ಕಳಿಸಿರೋ ಸ್ವೀಟು ಮತ್ತು ಹೂಗುಚ್ಚ ನೋಡಿ ಕುಡಿದು ಕುಪ್ಪಳಿಸಿರ್ತಾಳೆ. ಇಲ್ಲಿ ನಿಂತ್ಕೊಂಡು ಅಲ್ಲಿ ಏನು ನಡೀತಂತ ಅಂತ ಹಿಂಗಮ್ಮ ಹೇಳ್ತೀಯ? ನನ್ನ ಮಗಳಿಗೆ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಕಣೋ, ಅದಕ್ಕೆ ಹೇಳ್ತಾ ಇದ್ದೀನಿ. ಆ ಬೊಕ್ಕೆ ಡೆಲಿವರಿ ಮಾಡೋನ ಹತ್ರ ಹೋಗಿ ಕೇಳಿದ್ರೆ ಗೊತ್ತಾಗುತ್ತೆ ಅವಳಿಗೆ ನಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ, ನೀನು ಅವಳನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅಂತ. ಪ್ರತಿ ವರ್ಷ ಅವ್ರ ಹೆಸರಲ್ಲಿ ಪೂಜೆ ಮಾಡಿಸ್ತೀರಾ. ನಿಮ್ಮ ಹಾರೈಕೆ ಅವ್ರನ್ನ ಚೆನ್ನಾಗಿಟ್ಟಿರುತ್ತೆ ಬಿಡಿ. ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಮ್ಯಾಮ್, ಈ ಸಿಹಿನ ಎಲ್ರಿಗೂ ಹಂಚ್ಬಿಡಿ. ಆಯ್ತು. ಇವತ್ತು ನನ್ನ ಮಗಳ ಸಾಕ್ಷಿ ಬರ್ಡೇ. ಏನು ಇನ್ನು ಕಾರ್ಯಕ್ರಮನ ಶುರು ಮಾಡಲಿಲ್ವಾ? ಉದ್ಘಾಟನೆಗೆ ಎಮ್ಮೆಲ್ಯೆ ಸೂರ್ಯ ಸಾಹೇಬ್ರು ಬರಬೇಕು. ಹಾಗೋ ಸಾಹೇಬ್ರು ಬಂದ್ರು.
ಹಲೋ ಸರ್, ವೆಲ್ಕಮ್ ಟು ಅವರ್ ಸ್ಕೂಲ್. ನಾನು ರಂಜಿತ್ ಅಂತ, ಈ ಸ್ಕೂಲ್ ಟ್ರಸ್ಟಿ. ಹಲೋ. ಹಲೋ. ನೀವೇ ಅಲ್ವಾ ನನಗೆ ಫೋನ್ ಮಾಡಿದ್ದು? ಹೌದು ಸರ್, ಪ್ಲೀಸ್ ಕಮ್. ಓಕೆ, ನನಗೆ ಬೇರೆ ಕಡೆ ಹೋಗಬೇಕಾಗಿದೆ, ಬೇಗ ಶುರು ಮಾಡೋಣ. ಯಾ ಶೋರ್ ಸರ್. ಪ್ಲೀಸ್ ಒಂದು ನಿಮಿಷ. ರೇಖಾ ಅವರೇ, ಆರ್ತಿ ಮ್ಯಾಮ್ಗೆ ಹೇಳಿ ಪ್ರೋಗ್ರಾಮ್ ಬೇಗ ಶುರು ಮಾಡಬೇಕಂತೆ ಅಂತ, ಸಾಹೇಬ್ರಲ್ಲಿ ಹೋಗ್ಬೇಕಂತೆ. ಓಕೆ ಸರ್. ನೋ ಪ್ರಾಬ್ಲಮ್ ಸರ್, ಬೇಗ ಮುಗಿಸೋಣ. ಮ್ಯಾಮ್, ನೀವಿಲ್ಲಿದ್ದೀರಾ? ಟ್ರಸ್ಟಿ ಅವ್ರು ಕರೀತಾ ಇದ್ದಾರೆ, ಪ್ರೋಗ್ರಾಮ್ ಶುರು ಮಾಡಬೇಕಂತೆ. ಪ್ಲೀಸ್, ಪ್ರೋಗ್ರಾಮ್ನ ನೀವೇ ಲೀಡ್ ಮಾಡ್ತೀರಾ? ನನಗೆ ಯಾಕೋ ತುಂಬ ತಲೆ ಸುತ್ತಾ ಇದೆ. ಒಂದು 5 ನಿಮಿಷ ರಿಲ್ಯಾಕ್ಸ್ ಆಗಿ ಬರ್ತೀನಿ. ಓಕೆ ಮ್ಯಾಮ್, ಸರಿ. ಸರ್, ಒಂದು ನಿಮಿಷ. ಜಸ್ಟ್ ಅ ಸೆಕ್. ಎಸ್. ಆರ್ತಿ ಮೇಡಮ್ಗೇನೋ ತಲೆ ಸುತ್ತಿದೆಯಂತೆ. ಇಟ್ಸ್ ಓಕೆ ಸರ್, ಬನ್ನಿ ನಾವು ಶುರು ಮಾಡೋಣ. ಓಕೆ ಪ್ಲೀಸ್. ಯಾ. ಥ್ಯಾಂಕ್ ಯು ಸೊ ಮಚ್ ಸರ್. ನಿಮ್ಮ ಹತ್ರ ಒಂದು ರಿಕ್ವೆಸ್ಟು. ಯಾ ಪ್ಲೀಸ್. ಒಂದಷ್ಟು ಸ್ವೀಟ್ಸ್ ತಂದಿದ್ದೀನಿ, ಅದನ್ನು ಮಕ್ಕಳಿಗೆ ಮತ್ತು ಸ್ಟಾಫ್ಗೆ ಹಂಚ್ಬಿಡಿ. ಇವತ್ತು ನನ್ನ ಮಗಳು ಸಾಕ್ಷಿ ಬರ್ಡೇ. ನಿಮ್ಮ ಮಗಳು ಸಾಕ್ಷಿ ಬರ್ತ್ಡೇನು ಇವತ್ತೇನಾ ಸರ್? ನಮ್ಮ ಆರ್ತಿ ಮೇಡಮ್ ಸಾಕ್ಷಿ ಬರ್ತ್ಡೇನು ಇವತ್ತೇನಂತೆ. ಮಗಳು ಸಾಕ್ಷಿ ಬರ್ಡೇನು ಇವತ್ತೇನಾ ಸರ್? ನಮ್ಮ ಆರ್ತಿ ಮೇಡಮ್ ಮಗಳು ಸಾಕ್ಷಿ ಬರ್ಡೇನು ಇವತ್ತೇ ಅಂತೆ. ಆರ್ತಿ ಅವರ? ಹಾಂ ಹೌದು ಸರ್, ಅವ್ರು ನಮ್ಮ ಸ್ಕೂಲಲ್ಲಿ ಸೀನಿಯರ್ ಟೀಚರ್. ನಿಮಗೂ ಪರಿಚಯ ಅಂತೆ ಅವರು. 20 ವರ್ಷಗಳ ಹಿಂದೆ ನಿಮ್ಮ ಮಗಳು ಸಾಕ್ಷಿಗೆ ಟ್ಯೂಷನ್ ಹೇಳ್ಕೊಡ್ತಿದ್ರಂತೆ. ಈಗ ಎಲ್ಲಿದ್ದಾರೆ ಅವರು? ಮ್ಯಾಮ್, ಸ್ಕೂಲ್ ಒಳಗಿದ್ದಾರೆ. ತಲೆ ಸುತ್ತುತ್ತಿದೆ ಅಂತ ರೆಸ್ಟ್ ತಗೊಳ್ತಾ ಇದ್ದಾರೆ. ಕರೀಲಾ ಸರ್? ಬೇಡ, ನಾನೇ ಹೋಗ್ತೀನಿ.
ಸರ್ CM ಸರ್ ಫೋನ್ ಮಾಡಿದ್ದಾರೆ, ಅರ್ಜೆಂಟ್ ಮಾತಾಡ್ಬೇಕಂತೆ ಸರ್. ಹಲೋ, ಹೇಳಿ ಸರ್. ಸ್ವಲ್ಪ ಅರ್ಜೆಂಟಾಗಿ ಬನ್ನಿರಿ. ಓಕೆ ಸರ್, ಬರ್ತೀನಿ.